ಸ್ನೇಹಿತರೆ, ಈಗ ವಿಶೇಷವಾಗಿ ನಾಳೆ ಆಚರಣೆ ಮಾಡ್ತಾ ಇರುವಂಥ ಗ್ರಹಣದ ವಿಚಾರವಾಗಿ ಇನ್ನೂ ಕೆಲವು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಬಹಳಷ್ಟು ಮಂದಿಗೆ ಗೊಂದಲ ಏನದ ಅಂದ್ರೆ, ನಾಳೆ ಗ್ರಹಣ ಬಿಟ್ಟ ಮೇಲೆ ದೇವರನ್ನು ತೊಳಿಬೇಕಾ, ನಾವು ಅಭಿಷೇಕ ಮಾಡಬೇಕಾ ದೇವರಿಗೆ ಅಂತ ಅಂದ್ಕೊಳ್ತೇವೆ. ನೀವು ದೇವರನ್ನು ತೊಳಿಬೇಕಾ ಅಂತ ಪ್ರಶ್ನೆಯನ್ನು ಕೇಳಿರಿ. ಪೂಜೆಯನ್ನು ಮಾಡಬೇಕಾ, ಆಮೇಲೆ ಫೋಟೋ ಪೂಜೆಯನ್ನು ಮಾಡಬೇಕಾ, ಏನು ಮಾಡಬೇಕು, ದೇವರ ಮನೆ ಸ್ವಚ್ಛ ಮಾಡಬೇಕಾ, ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳಿರಿ. ಅಷ್ಟೇ ಅಲ್ಲದೆ ಇನ್ನೂ ಕೆಲವರು ಪ್ರಶ್ನೆಯನ್ನು ಕೇಳಿರಿ, ಅದನ್ನು ಕೂಡ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಒಂದು ವಿಶೇಷವಾಗಿರುವಂಥ ಸ್ತೋತ್ರವನ್ನು ಚಂದ್ರಗ್ರಹಣ ದೋಷ ಪ್ರತಿಯೊಬ್ಬರು ಹೇಳಬೇಕು. ಕೇವಲ ಸಿಂಹರಾಶಿಯವ್ರು ಮಾತ್ರ ಅಲ್ಲ, ಸಿಂಹರಾಶಿಯವ್ರಿಗೂ ಕೂಡ ಒಂದು ದಾನದ ಸಂಕಲ್ಪ ಮಂತ್ರ ಅದ, ಅದನ್ನು ಕೂಡ ಹೇಳ್ಕೊಡ್ತೀನಿ. ಒಂದು ವಿಶೇಷ ಶ್ಲೋಕ ಅದ, ಅದನ್ನು ಕೂಡ ಅಂದರೆ ಈ ಗ್ರಹಣ ನಂತರ ನೀವು ಸ್ನಾನವನ್ನು ಮಾಡ್ಕೊಂಡು ಬಂದು ಗ್ರಹಣ ದೋಷ ಪರಿಹಾರವಾಗಿ ದೇವ್ರ ಮುಂದೆ ಕೂತ್ಕೊಂಡು ಒಂದು ತುಪ್ಪದ ದೀಪನೋ ಎಣ್ಣೆ ದೀಪನೋ ಹಚ್ಚಿಟ್ಕೊಂಡು ಸ್ತೋತ್ರವನ್ನು ಹೇಳಬೇಕು. ಈಗ ಮೊದಲೇದಾಗಿ ದೇವರನ್ನು ಪೂಜೆ ಮಾಡಬೇಕಾ ತೊಳಿಬೇಕಾ ಅಂತ ಪ್ರಶ್ನೆಯನ್ನು ಕೇಳಿರಿ, ಹೇಳ್ತೀನಿ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಏನು ಹೇಳ್ತದೆ ಅಂದ್ರೆ, ಗ್ರಹಣ ಸ್ಪರ್ಶವಾದ ಕೂಡಲೇ ನಾವು ಸ್ನಾನವನ್ನು ಮಾಡಿಕೊಂಡು ಏನು ಮಡಿ ಬಟ್ಟೆ ಹಾಕ್ಕೊಂಡಿರ್ತೇವಲ್ಲ, ಮಡಿ ಬಟ್ಟೆಯನ್ನು ಉಟ್ಕೊಂಡು ಬಂದು ದೇವತಾ ವಿಗ್ರಹಗಳನ್ನು ಪೂರ್ಣ ಮುಳುಗು ಹಾಗೆ ನೀರಿನಲ್ಲಿ ಇಟ್ಕೊಂಡು ಕುತ್ಕೊಳ್ಬೇಕು. ಯಾವಾಗ ಗ್ರಹಣ ಮೋಕ್ಷವನ್ನು ಪಡೀತದೋ ನಂತರ ಎಲ್ಲ ವಿಗ್ರಹಗಳನ್ನ ಹೊರಗೆ ತೆಗೆದು ಸ್ವಚ್ಛವಾಗಿ ಒರೆಸಿ ನಂತರ ಸ್ನಾನವನ್ನು ಮಾಡ್ಕೊಂಡು ಬಂದು ಮತ್ತೆ ಮಡಿ ಬಟ್ಟೆ ನಮಗೆ ಬರೋದಿಲ್ಲ. ಹೀಗಾಗಿ ನಾವು ಒದ್ದೆ ಬಟ್ಟೆಯನ್ನು ಹಚ್ಕೊಂಡು ಬರಬೇಕಾಗ್ತದೆ. ಬಾವಿ ಅಥವಾ ಕೆರೆ ಇದ್ದರೆ ಈ ರೀತಿಯಾಗಿ, ಅಥವಾ ಬೋರ್ವೆಲ್ ಇದ್ದರೆ ಅಲ್ಲಿ ಹೋಗಿ ನಾವು ಸ್ನಾನವನ್ನು ಮಾಡ್ಕೊಂಡು ಬಂದು ಏನು ಬಟ್ಟೆಯನ್ನು ಹಿಂಡ್ಕೊಂಡು ಬಂದಿರ್ತೇವಲ್ಲ ಆ ಬಟ್ಟೆಯನ್ನು ಹಚ್ಕೊಂಡು ಬಂದು ದೇವರ ಮನೆಯೆಲ್ಲ ಸ್ವಚ್ಛವಾಗಿ ಮಾಡಿಕೊಂಡು, ಗ್ರಹಣ ಸಮಯದಲ್ಲಿ ಏನು ಮುಳುಗಿಸಿಟ್ಟಿರ್ತೇವಲ್ಲ ನೀರನ್ನು, ಗ್ರಹಣ ಬಿಟ್ಟ ತಕ್ಷಣ ನಾವು ಅದೇ ಇದರಲ್ಲೇ ನಾವು ಮೂರ್ತಿಗಳನ್ನೆಲ್ಲ ತೆಗೆದು ಒರೆಸಿ ಇಟ್ಕೊಂಡು ಬಿಡಬೇಕು. ಆ ನೀರನ್ನು ಬಿಡಬೇಕು. ನಾವು ಮತ್ತೆ ಗ್ರಹಣ ಬಿಟ್ಟ ಮೇಲೆ ಆ ನೀರನ್ನು ಮುಟ್ಟಬಾರ್ದು. ಏನು ಮೂರ್ತಿಯನ್ನೆಲ್ಲ ಮುಳುಗಿಸಿಟ್ಟಿರ್ತೇವಲ್ಲ ಆ ನೀರನ್ನು ನಾವು ಸ್ನಾನಕ್ಕೆ ಹೋಗಬೇಕಾದ್ರೆ ತೆಗೆದುಕೊಂಡು ಹೋಗಿ ಅದನ್ನು ಸ್ವಚ್ಛವಾಗಿ ತೊಳ್ಕೊಂಡು ಬಂದು ಪಾತ್ರೆಯನ್ನು ಅಲ್ಲಿ ನಾವು ಶುದ್ಧವಾದ ಮತ್ತೆ ನೀರನ್ನು ತೆಗೆದುಕೊಂಡು ಬರಬೇಕು. ಆ ವಿಗ್ರಹಗಳನ್ನೆಲ್ಲ ಸ್ವಚ್ಛವಾಗಿ ಒರೆಸಿ ದೇವರ ಮನೆ ಸ್ವಚ್ಛವಾಗಿ ಮಾಡಿ ನಾವು ಒಂದು ತುಪ್ಪದ ದೀಪ ಹಚ್ಚಿಟ್ಟು, ನಂತರ ಮಾರನೇ ದಿವಸ ಸೂರ್ಯೋದಯ ಸಮಯದಲ್ಲಿ ಬೆಳಗ್ಗೆ ಲಘು ಸ್ನಾನವನ್ನು ಮಾಡ್ಕೊಂಡು ಬಂದು ಪೂಜೆಯನ್ನು ಮಾಡಬೇಕು. ಯಾಕಂದರೆ ಸೂರ್ಯ ಅಸ್ತ ಆದಮೇಲೆ ನಮಗೆ ಪೂಜೆ ನೈವೇದ್ಯಕ್ಕೆ ಅಧಿಕಾರ ಇರುವುದಿಲ್ಲ ಅಂಥೇಳಿ ಬೆಳಗ್ಗೆ ನಾವು ಯಥಾ ಪ್ರಕಾರವಾಗಿ 12:30 ಒಳಗೆ ನೀವು ಪೂಜೆ ಪುನಸ್ಕಾರ ಏನು ನೇಮನಿತ್ಯ ಮಾಡ್ತಿರೋ, ಯಾವ ಪೂಜೆಯನ್ನು ಮಾಡ್ತಿರೋ ಎಲ್ಲ ಪೂಜೆಗಳು ಒಂದೇ ಕೆಲವರು ಹೆಂಗೆ ಪ್ರಶ್ನೆ ಆಗುತ್ತೆ, ನಾ ಗಣಪತಿ ಪೂಜೆ ಮಾಡ್ತೀನಿ ಮಾಡ್ಬೋದಾ, ನಾನು ಲಕ್ಷ್ಮೀ ಪೂಜೆ ಮಾಡ್ತೀನಿ ಮಾಡ್ಬೋದಾ? ನಾ ಹೇಳಿಬಿಟ್ಟೇನಿ, ಯಾವುದೇ ಪೂಜೆ ಇದ್ದರೂ, ಯಾವುದೇ ನಿಮ್ಮ ವ್ರತ ನೇಮ ಅನಿಷ್ಟ ಏನು ಮಾಡ್ತಿರೋ 12 ಗಂಟೆ ಒಳಗೆ ಪೂಜೆ ಪುನಸ್ಕಾರ ಎಲ್ಲವನ್ನು ಮುಗಿಸ್ಬಿಡ್ರಿ. ಈಗಾಗಲೇ ನಾನು ಸಮಯವನ್ನು ಕೂಡ ಬಹುಶಃ ಕೊಟ್ಟಿರ್ಬೋದು. ಆ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಪೂರ್ಣವಾಗಿ ಮುಗಿಸ್ಕೊಂಡ್ಬಿಡಬೇಕು. ಇನ್ನು ಗ್ರಹಣ ಕಾಲದಲ್ಲಿ ನೀವು ಮತ್ತೆ, ಯಾಕಂದರೆ ಈ ಸಲ ನಮಗೆ ಮಧ್ಯಾಹ್ನ ಸಮಯದಲ್ಲಿ ಅಂದರೆ ಸೂರ್ಯ ಇರುವಾಗಲೇ ಚಂದ್ರಗ್ರಹಣ ಆಗ್ತಾ ಇರೋದ್ರಿಂದ ಅದು ನಮಗೆ ಅಷ್ಟೊಂದು ದೋಷ ಬರುವುದಿಲ್ಲ. ಯಾವಾಗ ಸೂರ್ಯ ಅಸ್ತ ಆಗ್ತಾನೆ ಅಲ್ಲಿಂದ ನಮಗೆ ಗ್ರಹಣ ದೋಷ ಪ್ರಾರಂಭ ಆಗ್ತದೆ. ಅಲ್ಲೇ ಅಷ್ಟರವರೆಗೂ ಮಾತ್ರ ನೀವು ವಿಗ್ರಹಗಳನ್ನು ನೀರಿನಲ್ಲಿ ಮುಳುಗಿಸ್ಕೊಂಡು ಇಟ್ಕೋಬಹುದು. ಆದರೆ ನಾವು ಸ್ನಾನ ಮಾಡಿ ಬರುವಷ್ಟರಲ್ಲೇ 10 ನಿಮಿಷದಲ್ಲೇ ನಮ್ಮ ಗ್ರಹಣ ಮುಗಿದು ಹೋಗ್ಬಿಟ್ಟಿರ್ತದೆ. ಹೀಗಾಗಿ ಸ್ಪರ್ಶ ಮತ್ತು ಮೋಕ್ಷ ಎರಡೂ ಸ್ನಾನ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಕೇವಲ ಬಿಟ್ಟ ಸ್ನಾನ ಅಂದರೆ ಗ್ರಹಣ ಬಿಟ್ಟ ಸ್ನಾನ ಮಾತ್ರ ಮಾಡಿದರೆ ಒಳ್ಳೆಯದು. ಆಮೇಲೆ ನೀವೇನು ದೇವರನ್ನು ಮುಟ್ಟಬೇಕಿಲ್ಲ, ಪೂಜೆ ಮಾಡಬೇಕಿಲ್ಲ, ದೇವ್ರ ಮನೆ ಸ್ವಚ್ಛ ಮಾಡೋದಿಲ್ಲ, ಏನೂ ಇಲ್ಲ. ಇವತ್ತು ಬೆಳಗ್ಗೆ ಮಾಡಿರ್ತೀರಿ ಪೂಜೆಯನ್ನು, ಮಾರನೇ ದಿವಸ ನೀವು ಬೆಳಗ್ಗೆನೇ ಪೂಜೆಯನ್ನು ಮಾಡಬೇಕು. ಆ ಸಮಯದಲ್ಲಿ ಮತ್ತೆ ನೀವು ಸ್ನಾನ ಮಾಡ್ಕೊಂಡು ಬಂದು, ಯಾಕಂದರೆ ನಾವು 12 ಗಂಟೆಯೊಳಗೆ ಊಟವನ್ನು ಮಾಡಬೇಕು ಅಂತ ಹೇಳೀನಿ. ಅಷ್ಟರೊಳಗೆ ನೀವು ಊಟವನ್ನು ಮಾಡಿದ ಮೇಲೆ ರಾತ್ರಿ ಮತ್ತೆ ಪೂಜೆಯನ್ನು ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ದೇವರ ಮನೆಗೆ ಹೋಗಲಿಕ್ಕೆ ಹೋಗಬೇಡ್ರಿ. ನೀವು ಮಾರನೇ ದಿವಸ, ಇವತ್ತು ಪೂಜೆ ಅಂದರೆ ನಾಳೆ ಪೂಜೆ ಮಾಡಿರ್ತೀರಿ, ಮತ್ತು ಮಾರನೇ ದಿವಸ ಪೂಜೆಯನ್ನು ಮಾಡಿದರೆ ಸಾಕು. ನಾಳೆ ಸಮಯದಲ್ಲಿ ನೀವು ಇದನ್ನು ಅತ್ಯಲ್ಪ ಕಾಲದಲ್ಲಿ ಗ್ರಹಣ ಬರುವಂಥ ಗ್ರಹಣ ಅಂತ ಹೇಳ್ತೇವೆ. ಅತ್ಯಲ್ಪ ಕಾಲ, ಕೇವಲ 11 ನಿಮಿಷ ಮಾತ್ರ ಇರೋದರಿಂದ ನಮಗೆ ಗ್ರಹಣದ ಒಂದು ಪ್ರಭಾವ ಕೇವಲ 11 ನಿಮಿಷ ಬರೋದರಿಂದ ಆ ಸಮಯದಲ್ಲಿ ದೇವತಾ ವಿಗ್ರಹಗಳನ್ನ ನಾವು ನೀರಿನಲ್ಲಿ ಮುಳುಗಿಸಿ ಇಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಆ ಸಮಯದಲ್ಲಿ ಮತ್ತೆ ದೇವ್ರ ಮನೆಗೆ ಹೋಗಿ ನೀವು ಇಡೋ ಅಷ್ಟರಲ್ಲೇ ಬಿಟ್ಬಿಟ್ಟಿರ್ತದೆ ಗ್ರಹಣ, ಅದೆಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ.
ಸ್ನಾನ ಮಾಡ್ಕೊಂಡು ಗ್ರಹಣ ಬಿಟ್ಟು ಸ್ನಾನವನ್ನು ಮಾಡಿ ದೇವ್ರ ಮುಂದೆ ಒಂದು ತುಪ್ಪದ ದೀಪ ಹಚ್ಚಿ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ, ಹೇಳ್ರಿ. ಮಾರನೇ ದಿವಸ ಸ್ನಾನವನ್ನು ಮಾಡ್ಕೊಂಡು ಬಂದು ಪೂಜೆಯನ್ನು ಮಾಡಿದರೆ ಸಾಕು. ಗ್ರಹಣದ ನಂತರ ನೀವು ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಗ್ರಹಣ ಬಿಟ್ಟದ್ದು ಸ್ನಾನವನ್ನು ಮಾಡಿ ಬಟ್ಟೆ ಏನು ಹಾಕ್ಕೊಂಡಿರ್ತಿರಲ್ಲ ಅವನ್ನೆಲ್ಲ ತೊಯ್ಸಿಟ್ಟು ನಂತರ ಒಗೆದ ಬಟ್ಟೆಯನ್ನು ಧರಿಸ್ಕೊಂಡು ಬಂದು, ಅಂದರೆ ಗ್ರಹಣ ಸಮಯದಲ್ಲಿ ಮುಟ್ಟಿರಬಾರ್ದು ಆ ವಸ್ತ್ರಗಳನ್ನ. ನೀವು ಮನೆಯಲ್ಲಿ ಎಲ್ಲೂ ಮುಟ್ಟಬೇಡ್ರಿ. ಏನು ಸೂರ್ಯ ಅಸ್ತ ಆಗ್ತಾನಲ್ಲ ಸ್ವಲ್ಪ ಹೊತ್ತು ಗ್ರಹಣ ಒಂದು 10 ನಿಮಿಷನೋ ಸ್ನಾನಕ್ಕೆ ಹೋಗೋ ಸಮಯದಲ್ಲಿ ಎಲ್ಲೂ ಮುಟ್ಕೊಳ್ಬೇಡ್ರಿ. ನಂತರ ಸ್ನಾನ ಮಾಡಿ ಬಂದು ಒಗೆದ ಬಟ್ಟೆಗಳನ್ನ ಧರಿಸ್ಕೊಂಡು ದೇವ್ರ ಮುಂದೆ ಒಂದು ತುಪ್ಪದ ದೀಪನೋ ಎಣ್ಣೆ ದೀಪವನ್ನು ಹಚ್ಚಿ ಒಂದು ಶ್ಲೋಕ, ಗ್ರಹಣ ಪರಿಹಾರ ಶ್ಲೋಕವನ್ನು ಹೇಳ್ತೀನಿ, ಹೇಳಿದರೆ ಸಾಕು. ಇನ್ನು ಗ್ರಹಣ ಬಿಟ್ಟ ದೋಷವನ್ನು ಎಲ್ಲರೂ ಮಾಡಬೇಕಾಗ್ತದೆ. ಶಾಸ್ತ್ರ ಪ್ರಕಾರ ರಜಸ್ವಲೆಯಾದಂಥ ಸ್ತ್ರೀಯರು ಕೂಡ ಈ ಗ್ರಹಣ ಬಿಟ್ಟ ಮೇಲೆ ಸ್ನಾನವನ್ನು ಮಾಡಲೇಬೇಕು. ಗ್ರಹಣ ಮೋಕ್ಷ ಸ್ಥಾನಕ್ಕೆ ಬಹಳಷ್ಟು ಮಹತ್ವದ ನಾನಾ ದೋಷಗಳು ಪಡ್ಕೋತೇವೆ ಸ್ನಾನವನ್ನು ಮಾಡದೇ ಇದ್ದಾಗ ಅಂಥೇಳಿ. ಶಾಸ್ತ್ರದಲ್ಲಿ ಹೇಳುವ ಹಾಗೆ ಜಾತಾ ಶೌಚ ಮತ್ತು ಮೃತ ಶೌಚ ಅಂತ ಹೇಳ್ತೀವಿ. ಅಂದರೆ ಈಗ ಮನೆಯಲ್ಲಿ 10 ದಿವಸದವರು, ನಮ್ಮ ಮನೆಯಲ್ಲಿ ಯಾರೋ ತೀರ್ಕೊಂಡ್ಬಿಟ್ಟಾರ, 10 ದಿವಸದವ್ರು ಇದ್ದೀವಿ, ಇಂಥ ಸಮಯದಲ್ಲಿ ನಮಗೆ ದಾನವನ್ನು ಕೊಡ್ಲಿಕ್ಕೆ ಬರ್ತದ? ಅಂದರೆ ಸಿಂಹರಾಶಿಯವರು ಇದ್ದಾರೆ ಅಂಥೇಳಿ ಪ್ರಶ್ನೆಯನ್ನು ಕೇಳಿರಿ. ಈ 10 ದಿವಸದವೂ ಕೂಡ ದಾನವನ್ನು ಕೊಡಬೇಕು. ದಾನಕ್ಕೆ ಈ ಸ್ನಾನ ಏನದಲ್ಲ, ಈ ಗ್ರಹಣ ಕಾಲದ ಮೋಕ್ಷ ಸ್ಥಾನಕ್ಕೆ ದಾನಕ್ಕೆ ತರ್ಪಣ ಆಗಿರ್ಬೋದು. ಇದಕ್ಕೆ ನಾವು ಯಾವುದೇ ಶೌಚ ಇದ್ದರೂ ಕೂಡ ಈ 3 ನಾವು ಮಾಡ್ಬೋದು ಅಂತ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ. ಅದಕ್ಕಾಗಿ ನಾವು ಗ್ರಹಣ ಕಾಲದಲ್ಲಿ ಮಾಡಿದಂಥ ದಾನ ಆಗಿರ್ಬೋದು, ಈ ದಾನ ಧರ್ಮ ಮೋಕ್ಷ ಸ್ನಾನ ಅವೆಲ್ಲ ನಮಗೆ ಎಷ್ಟೋ ಸಮಸ್ತ ಕಷ್ಟಗಳಿಂದ ನಮ್ಮನ್ನು ದೂರ ಮಾಡ್ತವಂತ. ಅದಕ್ಕಾಗಿ ಮೋಕ್ಷ ಸ್ನಾನವನ್ನು ಯಾರೂ ತಪ್ಪಿಸ್ಲಿಕ್ಕೆ ಹೋಗಬೇಡ್ರಿ. ಎಲ್ಲರೂ ಎಂಥ ಪರಿಸ್ಥಿತಿ ಇದ್ದರೂ ಕೂಡ ಸ್ನಾನವನ್ನು ಮಾಡಿರಿ ಅಂತ ಹೇಳ್ತೀನಿ. ಇನ್ನು ಸಂಕಲ್ಪ ಅಂತ ಹೇಳಿದೆ, ಸಿಂಹರಾಶಿಯವರು ಸಂಕಲ್ಪ ಪೂರ್ವಕವಾಗಿ ದಾನವನ್ನು ಕೊಟ್ಟರೆ ಅತ್ಯಂತ ಶ್ರೇಷ್ಠ ಅಂಥೇಳಿ ಸಂಕಲ್ಪವನ್ನು ಸ್ನಾನ ಮಾಡ್ಕೊಂಡು ಬಂದು ಅಕ್ಕಿ, ಮೊಸರು ಅಥವಾ ಚಂದ್ರಬಿಂಬ ದಾನ ಕೊಡಲಿಕ್ಕಾದರೆ ಚಂದ್ರಬಿಂಬವನ್ನು ಕೊಡ್ಬೋದು. ಅಕ್ಕಿ, ಮೊಸರು, ತಾಂಬೂಲ, ದಕ್ಷಿಣೆ ಕೊಟ್ಟರು ಸಾಕು. ಈ ರೀತಿಯಾಗಿ ಯಥಾಶಕ್ತಿ ಬೆಳ್ಳಿ ದಾನವನ್ನು ಸಹ ಕೊಡ್ಬೋದು. ದಾನ ನೀವು ಏನು ಕೊಡ್ತೀರೋ ಅದೆಲ್ಲವೂ ಶ್ರೇಷ್ಠನೇ ಅಂತ ಹೇಳಿಸ್ಕೊತದೆ. ಅದರಲ್ಲಿ ಮುಖ್ಯವಾಗಿ ಅಕ್ಕಿ, ಮೊಸರು ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ. ಇನ್ನು ಬಿಳಿ ಬಟ್ಟೆಯನ್ನು ಸಹ ದಾನವಾಗಿ ಕೊಡ್ಬೋದು. ಬಿಳಿ ಬಟ್ಟೆಯನ್ನು ಬಡಬಗ್ಗರಿಗೆ ದಾನವಾಗಿ ಕೊಟ್ಟರೆ ಬಹಳಷ್ಟು ಒಳ್ಳೆಯದು. ನಿಮಗೆ ಅನಾರೋಗ್ಯ ಬಹಳಷ್ಟು ಕಾಡ್ತಾ ಇದ್ದರೆ ಹಾಸಿಗೆ ದಾನವನ್ನು ಸಹ ನೀವು ಚಂದ್ರನ ಒಂದು ನೆಂದು ದಾನವಾಗಿ ಕೊಡ್ಬೋದು. ಇನ್ನು ದಾನ ಕೊಡಬೇಕಾದ್ರೆ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಏನು ದಾನ, ನೀವು ಸ್ನಾನ ಮಾಡ್ಕೊಂಡು ಬಂದು ದಾನದ ವಸ್ತುವನ್ನು ದೇವ್ರ ಮುಂದೆ ಇಟ್ಟು ನಂತರ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಮಮ ಜನ್ಮರಾಶಿ ಜನ್ಮ ನಕ್ಷತ್ರ ಸ್ಥಿತ ಚಂದ್ರಗ್ರಹಣ ಸೂಚಿತ ಸಕಲ ಅನಿಷ್ಟ ಪ್ರಶಾಂತಿಪೂರ್ವಕಂ ಏಕಾದಶ ದಾನಸ್ಥಿತ ಗ್ರಹಣ ಸೂಚಿತ ಶುಭಫಲಪ್ರಾಪ್ತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ. ಇಲ್ಲಿ ನೀವು ಏನು ದಾನವನ್ನು ಕೊಡ್ತೀರಿ, ದಾನಮಹಂ ಕರಿಷ್ಯೆ ಅಂಥೇಳಿ ನೀರು ಹಾಕ್ಕೊಂಡು ಅಕ್ಷತೆ ಹಾಕ್ಕೊಂಡು ಬಿಡಬೇಕು. ಆ ದಾನವನ್ನು ಕೊಡಬೇಕಾದ್ರೆ ಚಂದ್ರ ಮತ್ತು ರಾಹುವನ್ನು ಸ್ಮರಣೆ ಮಾಡಿಕೊಳ್ಬೇಕು. ಸ್ಮರಣೆ ಮಾಡ್ಕೊಳ್ಳೋದು, ನಮಸ್ಕಾರ ಮಾಡಿ ತಮೋಮಯ ಮಹಾಭೀಮ ಸೋಮ ಸೂರ್ಯಮರ್ದನ ಹೇಮತಾರಾ ಪ್ರದಾನೇನ ಮಮ ಶಾಂತಿ ಪ್ರದೋಭವ ವಿದಂತು ನಮಸ್ತುಭ್ಯಂ ಸಿಂಹಿಕಾನಂದನಾಚ್ಯುತ ದಾನೇನಾನೇನ ನಾಗಸ್ಯ ರಕ್ಷಮಾಂ ವೇಜಜಾದ್ಭಯಾತ್ ಅಂಥೇಳಿ ನಮಸ್ಕಾರವನ್ನು ಮಾಡಿಕೊಂಡು ನಂತರ ತಾಂಬೂಲ ದಕ್ಷಿಣ ಸಹಿತ ಗ್ರಹಣ ಸೂಚಿತ ವಿನಾಶಾರ್ಥಂ ಏನೇ ಅರಿಷ್ಟ ಇದ್ದರೂ ಕೂಡ ಅನಿಷ್ಟ ವಿನಾಶಾರ್ಥಂ ಫಲಪ್ರಾಪ್ತ್ಯರ್ಥಂ ಬ್ರಾಹ್ಮಣಾಯ ಸಂಪ್ರದದೆ ಅಂಥೇಳಿ ಆ ಬ್ರಾಹ್ಮಣನ ಮುಂದೆ ಇಡಬೇಕು. ಅಂದರೆ ಬ್ರಾಹ್ಮಣರಿಗೆ ಕೊಟ್ಟು ನಮಸ್ಕಾರ ಮಾಡಿ ದತ್ತಂ ನಮಃ ಅಂಥೇಳಿ ನಮಸ್ಕಾರವನ್ನು ಮಾಡಬೇಕು. ಈ ರೀತಿಯಾಗಿ ನಮಗೆ ದೋಷಗಳು ಖಂಡಿತವಾಗಿಯೂ ಕಾಡ್ತವೆ. ನಾವು ಅಂದರೆ ಯಾವ ಒಂದು ಜನ್ಮರಾಶಿ ಜನ್ಮ ನಕ್ಷತ್ರಕ್ಕೆ ಬಂದಾಗ ಅವು ನಮಗೆ ಈ ಗ್ರಹಣ ಸೂಚಿತ ಕೆಲವೊಂದು ಅನಿಷ್ಟ ಏನು ಫಲಗಳಿರ್ತಾವಲ್ಲ, ಖಂಡಿತವಾಗಿಯೂ ನಾವು ಮಾಡದೇ ಇದ್ದಾಗ 6 ತಿಂಗಳ ಕಾಲ ಬಹಳಷ್ಟು ಅನುಭವಿಸ್ಬೇಕಾಗ್ತದೆ. ಅದಕ್ಕಾಗಿ ಸಿಂಹರಾಶಿಯವರು ಈ ಒಂದು ಏನು ದಾನಗಳನ್ನು, ಸರಳ ದಾನಗಳನ್ನ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಬಹಳಷ್ಟು ಕಷ್ಟ ಆಗುವಂಥ ದಾನಗಳನ್ನ ಹೇಳೇ ಇಲ್ಲ. ಆ ದಾನಗಳನ್ನು ಮಾಡಿ ಇನ್ನು ಎಲ್ರಿಗೂ ಒಂದು ವಿಶೇಷವಾಗಿರುವಂಥ ಸ್ತೋತ್ರನ ವಿಡಿಯೋ ಕೆಳಗೆ ಹಾಕಿರ್ತೀನಿ, ನಾನು ಕೂಡ ನಿಮಗೆ ಹೇಳ್ಕೊಡ್ತೀನಿ ಅಂತ. ಸರಳವಾಗಿ ಆ ಸ್ತೋತ್ರವನ್ನು ಎಲ್ಲರೂ ಗ್ರಹಣ ಬಿಟ್ಟ ಮೇಲೆ ಸ್ನಾನ ಮಾಡಿದ ಮೇಲೆ ಆ ಸ್ತೋತ್ರವನ್ನು ಹೇಳ್ರಿ. ಅಂದರೆ ಎಂಥದ ಪೀಡ ಇದ್ದರೂ ಕೂಡ ಕಡಿಮೆ ಆಗಿ ಹೋಗ್ತದೆ. ಬಹಳಷ್ಟು ಸರಳದ ಈ ಶ್ಲೋಕ.
ನಾ ವಿಡಿಯೋ ಕೆಳಗೆ ಕೂಡ ಈ ಶ್ಲೋಕವನ್ನು ಹಾಕಿರ್ತೀನಿ. ಮೊದಲು 2 ಸಾಲು ನಿಮಗೆ ಹೇಳ್ಕೊಟ್ಬಿಡ್ತೀನಿ, ಅದೇ ರೀತಿಯಾಗಿ ಮುಂದೆ ಹೇಳ್ಕೊತಾ ಹೋಗ್ರಿ. ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋಪರಾಗೋತ್ತ ಗ್ರಹಪೀಡಾಂ ಹ್ಯಪೋಹತು. ಯೌಸೌ ದಂಡಧರೋ ದೇವಃ ಯಮಮಹಿಷವಾಹನಃ ಚಂದ್ರಗ್ರಹೋಪರಾಗೋತ್ತ ಗ್ರಹಪೀಡಾಂ ಹ್ಯಪೋಹತು. ಯೌಸೌ ಶೂಲಧರೋ ದೇವಃ ಪೀನಾಕಿ ವೃಷವಾಹನಃ ಚಂದ್ರಗ್ರಹೋಪರಾಗೋತ್ತ ಗ್ರಹಪೀಡಾಂ ಹ್ಯಪೋಹತು. ಇನ್ನು ಎಲ್ರಿಗೂ ಮನಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಬಹಳಷ್ಟು ಜನರು ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಂಡ್ರಿ, ಅಷ್ಟೇ ಅಲ್ಲ ಹಾರೈಸಿದ್ರಿ ಬೇಗ ಒಳ್ಳೆಯದಾಗಲಿ, ಆರೋಗ್ಯವಂತರಾಗಲಿ ಅಂತ. ನನಗೆ ನೆಗಡಿ ಅಷ್ಟೇ ಆಗಿತ್ತು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸ್ವಲ್ಪ ನೆಗಡಿಯಿಂದ ಗಂಟ್ಲು ಪ್ರಾಬ್ಲಮ್ ಆಗೇ ಆಗ್ತದೆ. ಅಂದರೆ ಕೆಲವೊಂದು ಸಲ ನಾವು ಪ್ರವಾಸಕ್ಕೆ ಹೋದಲ್ಲೇ ಕೆಲವೊಂದು ಕಡೆ ನೀರನ್ನು ಕುಡಿತೇವೆ, ಬಾವಿ ನೀರು ಕುಡಿತೇವೆ. ಈ ರೀತಿ ಏನೆಲ್ಲ ನೀರನ್ನು ಕುಡಿದಾಗ ನನಗೆ ಸ್ವಲ್ಪ ಗಂಟ್ಲು ನೋವು ಆಗಿರ್ತದೆ, ಅದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ ನನಗೆ. ಅದಕ್ಕಾಗಿ ನಾನು ವಿಡಿಯೋನ ನಡುವೆ ಸ್ಟಾಪ್ ಮಾಡಿದ್ದೆ. ಅದು ಬಿಟ್ಟರೆ ಬೇರೆ ಏನೂ ಹೆಲ್ತ್ ಪ್ರಾಬ್ಲಮ್ ನನಗೆ ಏನೂ ಇಲ್ಲ, ಆರಾಮಾಗಿದ್ದೇನೆ. ಮತ್ತು ಮುಂದೆ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ತಾ, ನಾಳೆ ದಿವಸ ಗ್ರಹಣದ ಬಗ್ಗೆ ಬಹಳಷ್ಟು ಯೋಚನೆ ಮಾಡಬೇಡ್ರಿ. ಯಾರು ಏನೇ ಹೇಳಿದರೂ ನಿಮಗೆ ಯಾವ ತೊಂದರೆಯೂ ಕೂಡ ಆಗುವುದಿಲ್ಲ. ಭಗವಂತನನ್ನು ನಂಬಿದವರಿಗೆ ಭಗವಂತ ಕೈ ಹಿಡಿದು ಯಾವಾಗಲೂ ಕಾಪಾಡ್ತಾನೆ. ಅದು ಬಿಟ್ಟರೆ ಬೇರೆ ಏನೂ ದೋಷ ಇಲ್ಲ. ನಾಳೆಯ ದಿವಸ ಈ ಗ್ರಹಣಗಳು ನಮಗೆ ಒಳ್ಳೆಯದಕ್ಕೆ ಬರ್ತದೆ. ಗ್ರಹಣ ಕಾಲದಲ್ಲಿ ಮಾಡಿದಂಥ ದಾನ ಧರ್ಮಗಳಾಗಿರ್ಬೋದು, ದೇವತಾ ಕಾರ್ಯಗಳು, ದೇವತಾ ಸ್ಮರಣೆಯನ್ನು ನಾವು ಆ ಸಮಯದಲ್ಲಿ ಮಾಡ್ತೇವಲ್ಲ, ಅದು ಎಷ್ಟೋ ಪ್ರಕಾರದಲ್ಲಿ ನಮಗೆ ಫಲವನ್ನು ತಂದು ಕೊಡ್ತದಂತ. ಅದಕ್ಕಾಗಿ ನಾಳೆ ದಿವಸ ಭಗವಂತನ ಸ್ಮರಣೆಯನ್ನು ಮಾಡಿರಿ. ಈ ಶ್ಲೋಕವನ್ನು ಹೇಳ್ಕೊಟ್ಟೀನಿ, ಹೇಳ್ರಿ. ಯಥಾಶಕ್ತಿ ದಾನವನ್ನು ಮಾಡಿರಿ, ಎಲ್ಲ ಸಮಸ್ತ ಸಂಕಷ್ಟಗಳು ದೂರ ಆಗ್ತದೆ. ಇನ್ನು ದೇವರನ್ನು ತೊಳೆಯೋದ್ರ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ. ಯಾಕಂದರೆ ನಾಳೆ 12 ಗಂಟೆ ಒಳಗೆ ಪೂಜೆಯನ್ನು ಮಾಡಿರಿ, ಊಟವನ್ನು ಮಾಡಿ ಸಂಜೆ 6:48 ಆದಷ್ಟು ಊಟ ತಿನ್ನೋದಾಗಲಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮಧ್ಯಾಹ್ನ ನೀರದು ಕುಡಿದ್ರೆ ಬರ್ತದೆ. ಆದಷ್ಟು ಮಕ್ಕಳಿಗಾದರೂ 3 ಗಂಟೆವರೆಗೂ ನೀವೇನಾದರೂ ತಿನ್ನಲಿಕ್ಕೆ, ಉಣ್ಲಿಕ್ಕೆ ಅಥವಾ ನೀರು ಕುಡಿಲಿಕ್ಕೆ ಕೊಡ್ರಿ. ಯಾಕಂದರೆ ಮಕ್ಕಳಿಗೇನು ತಿಳಿಯೋದಿಲ್ಲ. 6:48 ಮಕ್ಕಳನ್ನು ನಾವು ಹಾಗೆ ಕೂಡಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಮಕ್ಕಳು ಮಧ್ಯಾಹ್ನ ಏನಾದರೂ ತಿಂತೀನಿ ಅಂದರೆ 3 ಗಂಟೆ ಒಳಗೆ ಏನಾದರೂ ತಿನ್ನಲಿಕ್ಕೆ ಕೊಡ್ಬೋದು. ಇನ್ನು ಎಲ್ಲ ರೀತಿಯಿಂದ ನಾನು ನಿಮಗೆ ತಿಳಿಸ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.